ಕೇಸ್ ಆಕ್ಚುಲಿ ನನ್ನ ವೀಕ್ಷಕರಿಗೆ ಒಂದು ಖಾತ್ರಿ ಕೊಡಬೇಕು ಅನ್ನೋ ಒಂದು ಉದ್ದೇಶವಾಗಿ. ಸರಿ ಸರ್. ಯಾಕೆ ಸರ್ ಅವ್ರ ಫ್ಯಾಮಿಲಿಲಿ ಆ ಥರದ್ದು ಒಂದು ಆಸ್ತಿ ಸಂಬಂಧಪಟ್ಟ ಒಂದು ಸಮಸ್ಯೆ ಇತ್ತು ಅನ್ನೋದನ್ನ ಹೆಂಗೆ ಈ ಕೇಸ್ ಮುಖಾಂತರ ಹೆಂಗ್ ಕನ್ಫರ್ಮೇಶನ್ ಮಾಡ್ಕೊಂಡ್ರಿ ಅಂತ? 20 ಸೌಜನ್ಯ ಕೊಲೆ ಆಗೋದು 20 ದಿವಸ ಮುಂಚೆ ಒಂದು ಮರ್ಡರ್ ಆಯಿತು, ಜೋಡಿ ಕೊಲೆ ಮಸಲದಲ್ಲಿ. ಅದು ಜಾಗಕ್ಕಾಗಿ ನಡೆದಿರುವಂಥದ್ದು. ಯಾಕಂದ್ರೆ ಅದು ಇವಾಗ ಆ ಜಾಗದಲ್ಲಿ ಈಗ ಐಷಾರಾಮಿ ಒಂದು ಹೋಟ್ಲು ಓಪನ್ ಮಾಡಿದ್ದಾರೆ ಅವರು. ಪಾಪ ಅವ್ರದ್ದು ರೆಕಾರ್ಡ್ ಇದ್ದಾಗೆ ರೆಕಾರ್ಡ್ ಅನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ಸಾಯಿಸಾಗ. ಮತ್ತೆ ಏನು ಕಳ್ಳತನ ಆಗ್ಲಿ ಅವ್ರ ಮನೆಯಿಂದ ಒಂದು ಚಿನ್ನ ಹಣ ಯಾವ ತಗೊಂಡು ಹೋಗಿಲ್ಲ, ಖಾಲಿ ಜಾಗದ ಡಾಕ್ಯುಮೆಂಟ್ಸ್ ಮಾತ್ರ ಎತ್ಕೊಂಡು ಹೋಗಿದ್ದಾರೆ. ಈಗ ಅದ್ರಲ್ಲಿ ಹೋಟೆಲ್ ಅದ್ರ ದನಿಗಳಿಗೆ ಎಲ್ರಿಗೂ ಗೊತ್ತಿದೆಯಲ್ಲ, ಅದ್ರ ದನಿ ಯಾರು, ಓನರ್ ಯಾರು ಅಂತ ಗೊತ್ತಿದೆಯಲ್ಲ ಹೋಟ್ಲದ್ದು. ಈಗ ಮಾಡ್ತಿರೋರು ಬಾಡಿಗೆ ತಗೊಂಡಿದ್ರು ಸಹ ಬಿಲ್ಡಿಂಗ್ ಯಾರ್ದು ಸಂಬಂಧ ಇಲ್ಲ ಯಾವ್ದಕ್ಕೆ ವಿಷಯ. ಮೊನ್ನೆ ನಾವು ಮನೆಗೆ ಬರುವ ದಾರಿ ನೇತ್ರಾವತಿ ಪಕ್ಕನೇ ಅವ್ರದ್ದು ಜಾಗ ಇದೆ, ಮೈನ್ ರೋಡ್ ಪಕ್ಕನೇ ಜಾಗ ಇರೋದು. ಅಂದ್ರೆ ಇವರಿಗೆ ಈ ಜೋಡಿ ಆದ್ಮೇಲೆ ಏನ್ ಮಾಡಕ ಜಾಗ ಅವ್ರಿಗೆ ಬಂದ್ಬಿಡ್ತು ನೋಡಿ. ಇದೇ ತರ ವರ್ಷ ಟಾರ್ಗೆಟ್ ಮಾಡ್ಬಿಟ್ರೆ ಅವರು ಜಾಗ ಬಿಟ್ಟು ಓಡ್ತಾರೆ. ಅದು ಅವ್ರ ತಂದೆ ನನ್ನ ಹತ್ರ ಒಂದ್ಸತಿ ಹೇಳಿದ್ರು ಕೂಡ, ನನ್ನ ಮಗಳಿಗೆ ಏನಾದ್ರು ಈ ಪರಿಸ್ಥಿತಿ ಬರ್ತಿದ್ರೆ ನಾವು ಊರು ಬಿಟ್ಟೆ ಓಡ್ತಿದೀವಿ ಅಂತ ನನ್ನ ಹತ್ರನೇ ಹೇಳಿದ್ದಾರೆ. ಅದ ಆ ಜಾಗ ಸಿಗುತ್ತಲ್ಲ ಸರ್, ವಿಚಾರ ಅಷ್ಟೇ.